ಮಸಾಲೆ ಹಾಕಿದ ಮೇಲೆ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು. ಮಸಾಲೆ ಹಾಕಿ ನಮ್ಮ ಕಾಚಂಪುಳಿ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಕಾಚಂಪುಳಿ ಇಲ್ಲ ಅಂತ ಹೇಳಿದರೆ ನೀವು ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಅದು ಕೂಡ ತುಂಬ ರುಚಿ ಕೊಡುತ್ತೆ ಹಂದಿ ಮಾಂಸ ಸಾರಿಗೆ. ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಮಧ್ಯಮ ಉರಿಯಲ್ಲಿ ಒಂದು 20 ನಿಮಿಷ ಬೇಯಿಸ್ಕೊಳ್ಳೋಣ. ನಮಸ್ತೆ ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡಿಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡಲು ಬರೋಣ. ನಾನು ಮಾಡುವ ಅಡಿಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಕೊಡಗಿನಲ್ಲಿ ಮಾಡುವಂತಹ ನಮ್ಮ ಮ್ಯಾಜಿಕ್ ಮಸಾಲ ಅಂದರೆ ಬ್ಲ್ಯಾಕ್ ಪೋರ್ಕ್ ಮಸಾಲಾನ ಇವತ್ತು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನರು ತುಂಬ ದಿವಸಗಳಿಂದ ನನಗೆ ಕೇಳ್ತಾ ಇದ್ರು, ಮೇಡಮ್ ಅದು ಹೇಗೆ ಮಾಡೋದು, ಎಷ್ಟು ಕ್ವಾಂಟಿಟಿ, ಏನೇನು ಹಾಕ್ತೀರಾ ಅಂತ. ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ಕರೆಕ್ಟಾಗಿ ನಾನು ಹೇಳ್ತೀನಿ, ಇಲ್ಲ ಅಂದರೂ ಡಿಸ್ಕ್ರಿಪ್ಷನಲ್ಲಿ ಕೂಡ ಬರೆದಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ನಾನಿವತ್ತು ಕ್ಲೀನ್ ಮಾಡಿದ ಅರ್ಧ kg ಧನಿಯಾನ ತೊಗೊಂಡಿದ್ದೀನಿ. ಅರ್ಧ kg ಧನಿಯಕ್ಕೆ ಮಿಕ್ಕಿದ ಪದಾರ್ಥ ಹೇಳ್ತೀನಿ. ಅರ್ಧ kg ಧನಿಯಾ ಕಾಳು, 100 ಗ್ರಾಮ್ ಅಷ್ಟು ಜೀರಿಗೆ, 100 ಗ್ರಾಮ್ ಪೆಪ್ಪರ್ ಕಾಳು ಅಂದರೆ ಕರಿಮೆಣಸು, ಒಂದು 2 ಚಮಚದಷ್ಟು ಲವಂಗ, 2 ಚಮಚದಷ್ಟು ಚಕ್ಕೆ, 100 ಗ್ರಾಮ್ ಅಷ್ಟು ಸಾಸಿವೆ, ಒಂದು 2 ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ, ಒಂದು 10 ಪಲಾವ್ ಎಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 3 ಏಲಕ್ಕಿ, ಒಂದು ಜಾಯಿಕಾಯಿನ ಕುಟ್ಟಿ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವು ಸೊಪ್ಪು, ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಣ ಕರಿಬೇವು ಆದರೂ ಹಾಕ್ಕೊಳ್ಬೋದು, ನಾನು ಹಸಿದನ್ನೇ ಹುರ್ಕೊಂಡು ಮಾಡ್ಕೊಳ್ತೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪನೇ ಧನಿಯಾಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಒಮ್ಮೆಗೆ ಹಾಕ್ಕೊಳ್ಬಾರ್ದು, ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಕಪ್ಪು ಕಲರ್ ಆಗಿ ಫ್ರೈ ಮಾಡ್ಕೊಳ್ಬೇಕಲ್ಲ, ಹಾಗಾಗಿ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಒಮ್ಮೆಗೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಲ್ಲ, ಹೊರಗಡೆ ಮಾತ್ರ ಕಪ್ಪಾಗಿರುತ್ತೆ, ಅದಷ್ಟು ರುಚಿ ಕೂಡ ಇರಲ್ಲ. ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗಾಂಧಾರಿ ಮೆಣಸು ಸಿಕ್ಕಿದ್ರೆ ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ನನ್ನ ಹತ್ರ ಖಾಲಿಯಾಗಿತ್ತು, ಹಾಗಾಗಿ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇಲ್ಲ. ತುಂಬ ಜನರಿಗೆ ನಾನು ಪೋರ್ಕ್ ಮಾಡಿ ಅಪ್ಲೋಡ್ ಮಾಡಿದಾಗೆಲ್ಲ ಒಂದು ದೊಡ್ಡ ಕನ್ಫ್ಯೂಷನ್ಸ್ ಇತ್ತು, ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ನೀವು ಹಾಕ್ತೀರಾ ಅದನ್ನು ಸರಿಯಾಗಿ ಹೇಳಿ ಅಂತ. ಸೊ ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಅರ್ಧ kg ಧನಿಯಾನ ಸಾಧಾರಣ ಒಂದು 4 ಭಾಗ ಮಾಡಿಕೊಂಡು ಹುರಿದ್ರೆ ಬೇಗನೆ ಆಗುತ್ತೆ. ಹುರಿಯೋದೊಂದೇ ಕೆಲಸ ಇದು. ಆಮೇಲೆ ಜಾಸ್ತಿ ಕ್ವಾಂಟಿಟಿ ಮಾಡೋದಾದರೆ ನೀವು ಮಿಲ್ಲಿಗೆ ಕೊಡ್ಬೋದು, ಇಲ್ಲ ಅಂತ ಹೇಳಿದರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ಮಾಡ್ಕೊಳ್ಬೋದು. ನಾನು ಯಾವತ್ತೂ ಮನೆಯಲ್ಲೇ ಮಾಡ್ಕೊಳ್ತೀನಿ. ಇದು ಒಂದು 6 ತಿಂಗಳಿಂದ 1 ವರ್ಷದವರೆಗೂ ಏನು ಸ್ಮೆಲ್ಲು ಕೂಡ ಇದಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾವೆಲ್ಲ ಜಾಸ್ತಿನೇ ಮಾಡಿ ಇಟ್ಕೊಂಡು ಬಿಡ್ತೀವಿ. ಈ ಹದದಲ್ಲಿ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಒಂದು ಕಾಳು ಬೆಂದಿರುತ್ತೆ, ಇನ್ನೊಂದು ಬೆಂದಿರಲ್ಲ. ಕೈ ಬಿಡದೇ ಮಿಕ್ಸ್ ಮಾಡ್ತಾ ಇರಬೇಕು. ಈ ಹದದಲ್ಲಿ ನೀಟಾಗಿ ಫ್ರೈ ಆಗಬೇಕು. ಇದು ಸಾಕೀಗ. ಇದನ್ನು ತಗೊಂಡು ಮತ್ತೊಂದು ಬೆಚ್ಚ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಎಲ್ಲವನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಪೆಪ್ಪರ್ ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಖಡಕ್ಕಾಗಿ ಫ್ರೈ ಆಗಬೇಕು ಎಲ್ಲ. ಪೆಪ್ಪರ್ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಧನಿಯಾ ಕಾಳು ಜೊತೆ ಸೇರಿಸ್ಕೊಳ್ಳೋಣ. ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ ಲವಂಗ ಕೂಡ ಇವಾಗಲೇ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಏಲಕ್ಕಿ ಜಾಯಿಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ, ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಪುಡಿ ಮಾಡಿಕೊಳ್ಳುವಂಥದ್ದು. ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಕರಿಬೇವು ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕು. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ. ಮಸಾಲೆ ಪೌಡರ್ ಸಾಕಿದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಸಾಸಿವೆ ಮತ್ತು ಪಲಾವ್ ಎಲೆ ಹುರ್ಕೊಳ್ಳೋಣ. ಸಾಸಿವೆ ಮತ್ತು ಪಲಾವ್ ಎಲೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೇರಿಸ್ಕೊಳ್ಳೋಣ. ತಣ್ಣಗಾದ್ಮೇಲೆ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡುವಂಥದ್ದು. ನಾವು ಹುರಿದಿಟ್ಟಿದ್ದ ಧನಿಯ ಕಾಳು ಇನ್ನಿತರ ಪದಾರ್ಥ ಎಲ್ಲ ತಣ್ಣಗಾಗಿದೆ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿಯಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು. ಫೈನಲ್ ಆಗಿ ಪೋರ್ಕ್ ಕರಿ ರೆಡಿಯಾಗಿದೆ. ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಬೋದು. ಊರಲ್ಲೆಲ್ಲ ಇರಲ್ಲ, ಹಾಗೆ ಮಾಡ್ಕೊತೀವಿ, ತುಂಬ ಚೆನ್ನಾಗಾಗುತ್ತೆ. ಚೆಂದ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನಾವು ರೆಡಿ ಮಾಡಿದ ಪೋರ್ಕ್ ಮಸಾಲ ಹಾಕಿ ಪೋರ್ಕ್ ಕರಿ ಕೂಡ ರೆಡಿಯಾಗಿದೆ. ತುಂಬ ಅದ್ಭುತವಾಗಿರುತ್ತೆ. ನೀವು ಒಮ್ಮೆ ಇದೇ ಅಳತೆಯಲ್ಲಿ ಮಸಾಲೆ ಮಾಡಿ ಪೋರ್ಕ್ ಕರಿ ಮಾಡಿ ನೋಡಿ. ಪೋರ್ಕ್ ತಿನ್ನೋರಿಗಷ್ಟೇ ಈ ವಿಡಿಯೋ. ಅದ್ಭುತ ರುಚಿಯ ಪೋರ್ಕ್ ಮಸಾಲ, ನಮ್ಮ ಕೂರ್ಗ್ ಮ್ಯಾಜಿಕ್ ಮಸಾಲ ಅಂತಲೇ ಹೇಳ್ಬೋದು. ಇವತ್ತು ನಿಮ್ಮೊಂದಿಗೆ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನರಿಗೆ ಕನ್ಫ್ಯೂಷನ್ಸ್ ಇತ್ತು, ಏನೇನು ಪದಾರ್ಥ ಯೂಸ್ ಮಾಡಿ ಪೋರ್ಕ್ ಮಸಾಲ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ ಮೇಡಮ್ ಅಂತ. ಸೊ ನಾನು ಈ ಹಿಂದೆ ಕೂಡ ಅಪ್ಲೋಡ್ ಮಾಡಿದ್ದೆ, ಅವರಿಗೆ ಲಿಂಕ್ ಕೂಡ ಸಿಗ್ತಾ ಇರಲಿಲ್ಲ. ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಏನೇನು ಪದಾರ್ಥ ಯೂಸ್ ಮಾಡಿದ್ದೀನಿ ಅಂತ ಬರೆದಿರ್ತೀನಿ. ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು. ನೀವು 1 kg ಅಳತೆಯಲ್ಲಿ ಮಾಡೋದಾದರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡಿಕೊಂಡು ಮಾಡ್ಕೊಳ್ಳಿ. ತುಂಬಾ ಈಸಿ, ಹುರಿಯೋದಷ್ಟೇ ಕಷ್ಟ ಇರುತ್ತೆ. ಮನೆಯಲ್ಲಿ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಮಿಲ್ಲಿಗಾದರೂ ಕೊಟ್ಟು ಮಾಡ್ಕೊಳ್ಬೋದು. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.